ನೋಡ್ರಿ ಇವಾಗ ಬಿರಿಯಾನಿ ಮಾಡಾಕ್ತೀವಿ. ಪ್ರಿಯಾ ಎಣ್ಣೆ ಹಾಕಿರ್ತಾಳೆ ಬೊಗಣೆಗ. ನಾವು ಬಿರಿಯಾನಿ ಮಾಡೋದು ಸ್ಟಾರ್ಟ್ ಮಾಡಿದ್ದು 12 ಗಂಟೆಗೆ. ಈ ಟೈಮ್ 4 ಗಂಟೆಗೆ 3:30. ಇಲ್ರಿ ಬೇರೆ ವಿಡಿಯೋ ಮಾಡಕತ್ತಿದ್ವಿ, ಅದಕ್ಕೆ ಇದು ಲೇಟ್ ಆಯ್ತು. ಈಗ ಈ ಮಸಾಲೆ ಹಾಕ್ತಿದ್ದೀನಿ. ಇದು ನಮ್ಮ ಸ್ಟೈಲ್ ಬಿರಿಯಾನಿ, ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಅದು ನಾವು ತಿನ್ನೋರು ಅಡ್ಜಸ್ಟ್ ಮಾಡಿಕೋಬೇಕು. ನಮ್ಮ ಅಜ್ಜಿ ಮನೆ ಹೊಲ್ದಾಗಿರೋದಲ್ಲ, ಸುತ್ತ ಬರೀ ಕಲ್ಲು ಗಿಡ ಆಗದವ. ಮನೆ ಅದು ಫುಲ್ಲು ಬಿಸಿಲು. ಅದು ವಿಡಿಯೋ ಮಾಡಿ ಬರೋಕ್ಕೆ ಸಾಕಾಗೋಗ್ಬಿಟ್ಟು ನಂಗಂತ. ಈ ಉಳ್ಳಾಗಡ್ಡೆ ಹಾಕಿದ್ದು, ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡಕತ್ತಾವ ಇವಾಗ. ಅದು ಫ್ರೈ ಆದಮೇಲೆ ಮತ್ತೆ ಹಾಕಿ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ನಾವು ನಮ್ಮ ಕಡೆ ಭಾಷೆದಾಗ ಅಲ್ಲ ಅಂದ್ವಿ. ಅಲ್ಲ ಫುಲ್ಲು ಏನಂತಾರ, ಏನು ಯಾವ ಭಾಷೆ ಫುಲ್ ಅಚ್ಚ ಕನ್ನಡದಾಗ ಶುಂಠಿ ಅಂತಾರೆ. ನಮ್ದೆಲ್ಲ ಹಳ್ಳಿ ಕಡೆ, ಹಳ್ಳಿ ಅಂದ್ರೆ ಒಂದು ಸಿಟಿನ, ನಾವು ಹಳ್ಳಿ ಸೈಡ್ ಅಷ್ಟೇ. ಅಲ್ಲ ಅಂತೀವಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ವಾಸನೆ ಅಂತೂ ನಮ್ಮ ಬಿರಿಯಾನಿ ಸೂಪರ್ ಬಂದರೆ ಅಷ್ಟೇ ಸಾಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಾಳ, ಇಲ್ಲೇ ಚಂದಾಗ ವಾಸನೆ ಬರೋಕ್ತೈತೆ. ಇನ್ನು ಬಿರಿಯಾನಿ ಯಾರು ಟೇಸ್ಟ್ ಕೊಡುತ್ತಂತ ನೋಡೋದು. ಜಲ್ದಿ ಮಾಡು, ಹಸುವಾಗೈತೆ. ಅದು ಕೋಳಿ ಕಾಲು ಮಾಡಿ ಸಿಗಿಟ್ಟು ಮುರ್ದಕ್ಕೆ ಅದು ಮಸ್ತ್ ತಿಂದು ಮಕ್ಕೊಂಬಿಟ್ಟವ್ರಿ. ನಾವು ಈಗ ಅಡಿಗೆ ಮಾಡಾಕೋತೀವಿ. ನಮ್ದು ಬಿರಿಯಾನಿಗೆ ಆಗ್ರಿ, ಅವ್ರದ್ದು ಕೋಳಿ ಕಾಲ್ಗೆ ಆಗ್ರಿ. ನಮ್ಮ ಮನೆಗೆ ಇನ್ನೂ ವೆರೈಟಿ ಗ್ಯಾಂಗ್ಸ್ ಅದ ರೀ. ಅವು ಎಲ್ಲ ತೋರಿಸ್ಬಿಡೋದು ಇಷ್ಟು ಉದ್ದ ವಿಡಿಯೋ ಆಗತ್ತೆ. ಪಾತ್ರೆ ತೊಳೆಯ ಗ್ಯಾಂಗ್, ಮುಸ್ರಿ ತೊಳೆಯ ಗ್ಯಾಂಗು, ಕಸ ಬೆಳೆ ಗ್ಯಾಂಗ್, ಮತ್ತು ಕೋಳಿ ಕಾಲು ತಿನ್ನೋ ಗ್ಯಾಂಗು, ಚಿಕನ್ ಬಿರಿಯಾನಿ ತಿನ್ನೋ ಗ್ಯಾಂಗು. ಅದ್ರಾಗ ಮತ್ತೆ ಚಿಕನ್ನಾಗ ಮತ್ತೆ ಪೀಸ್ ಬೇರೆ ತಿನ್ನೋರು ಅದ ರೀ. ಅದ್ರ ಎಕ್ಸಾಂಪಲ್ ನಾವೇ. ಬೋನ್ಲೆಸ್ ಪೀಸ್ ಬೇಕು ನನಗೆ. ಇವ್ರಿಗೆಲ್ಲ ಬೋನ್ ಅಂತ ಹೋಗ್ಬೇಕು. ಚಿಕನ್ ಕುದ್ಮೇಲೆ ಮತ್ತೆ ಸಿಗ್ತೀವಿ ನಾವು. ಫೈನಲಿ 5 ಗಂಟೆಗೆ 6 ಗಂಟೆಗೆ ಬಿರಿಯಾನಿ ರೆಡಿ ಆಗುತ್ತೆ ಅನ್ಸುತ್ತೆ. ಆಗುತ್ತೆ ಹೇಳಮ್ಮ. ಈಗ ಬಿರಿಯಾನಿದು ಇದು ಚಿಕನ್ ಕುದಿಯಾಕತ್ತೈತಿ. ಅನ್ನ ಆಗಲೇ ರೆಡಿ ಮಾಡ್ಯಾಳ. ಇವಾಗ ಅದನ್ನೊಂದ್ಸತಿ ಇನ್ನೊಂದ್ಸತಿ ಅನ್ನ ಫಸ್ಟು, ಆಮೇಲೆ ಚಿಕನ್ದು ಅನ್ನ ಚಿಕನ್ ಹಾಕಿ ಬಿರಿಯಾನಿ ಮುಗಿಸ್ಬಿಡ್ತಾಳ. ಇಷ್ಟೇ ಪ್ರಿಯನ್ ಸ್ಟೈಲ್. ಅವ್ರು ಕೋಳಿ ಕಾಲಿಗೆ ಹಂಗ ಪಕ್ಷಿ ಥರ ಕಾಯಕತ್ತಿದ್ರು, ನಾವು ಇವಾಗ ಹಂಗೆ ಬಿರಿಯಾನಿ ಸಲ ಕಾಯಕತ್ತೀವಿ. ಇವತ್ತು ಫುಲ್ಲು ನಮ್ಮ ಬ್ಲಾಗ್ ಎಲ್ಲ ನಮ್ಮ ಅಜ್ಜಿ ಮನೆಗೆ ಅಪರೂಪಕ್ಕೆ ಯಾವಾಗ ಒಮ್ಮೆ ಬರ್ತಿರ್ತೀವಿ. ಆವಾಗ ನಮ್ಮ ಅಜ್ಜಿ ಚಿಕನ್ನು ಅದು ಇದಂತ ಏನಾರ ಒಂದು ಮಾಡಿಸಿ ತಿನ್ನಿಸಿ ಕಳಿಸ್ತಿರ್ತಾವ. ನೋಡ್ರಿ ಬಿರಿಯಾನಿ ಮಾಡಕ್ಕಂತ ಇಲ್ಲಿ ಆಗಲೇ ಹಾಕ್ಬಿಟ್ಟೆ. ಬಿಡು ಬಿಡು ಬಿಡು. ಬಿರಿಯಾನಿ ಮಾಡೋದು ಸ್ವಲ್ಪ ತಳದ ಹಸುವಾಗುತ್ತೆ ಅಂತ ಆವಾಗಲೇ ಗಾರಿಗೆ ಮಾಡಕ್ಕೆ ಅದಕ್ಕೆ ಗಾರಿಗೆ ತಿನ್ನಕ್ಕೆ. ಏನಮ್ಮ ಯಾವುದು ಫೈನಲಿ 6 ಗಂಟೆ ಆಯ್ತು. ಹಿಂಗಂತ ಯಾರಾಗಿಲ್ಲ 4:15 ಆಯ್ತು. ಇವಾಗ ನಮ್ಮ ಬಿರಿಯಾನಿ ಮುಗೀತು. 5 ಗಂಟೆ ಮುಗಿದ್ರು ಇಲ್ಲ ರಾತ್ರಿ. ನಾನಂತೂ ತಿನ್ನಕ ಕಾಯಕತ್ತೀನಿ ಅವಾಗಿಲ್ಲ. ನಮ್ಗೆ ಬಿಟ್ಟಲ್ಲ ಇಷ್ಟೊಂದು ಕಾಯಕ್ತಾರೆ.
ಫುಡ್ ರೈಸ್ ಅಂತ ನೋಡಿ, ಕಲರ್ ಅಲ್ಲ ರೈಸ್. ಈಗ ಏನಾದರೂ ಒಂದು ಉಲ್ಟಾ ಇಡೋಲ್ಲ, ಇಲ್ಲ ಹಿಂಗೆ ಗಟ್ಟಿ ಇದೇನು ಅಂದ್ರೆ ಕೊಚ್ಚಿ ಏನು ಬೋಗಣ ಇಟ್ಬಿಟ್ಟಿದೆ. ಇಡೇ ಆಯ್ತು ನೋಡ್ರಿ, ಈಗ ಬಿರಿಯಾನಿ ಇಟ್ಬಿಟ್ಟಿವಿ. ದಮ್ಮ ಕಟ್ಟಲ್ಲ, ಹಿಂಗೆ ವಜ್ಜಂದು ಏನಾರು ಇಟ್ಟಿಗೆ ದಮ್ ಕಟ್ತೀವಿ. ನಮ್ಮ ಕಡೆ ಸ್ಟೈಲ್ ಇಷ್ಟಾದರೆ ಬಿರಿಯಾನಿ ಮುಗೀತು. ಊಟ ಮಾಡೋದಷ್ಟೇ. ಊಟ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್. ಊಟ ಮಾಡೋದ್ನಾಗ ಸಿಗ್ತೀವಿ. ನೋಡ್ರಿ, ಬಿರಿಯಾನಿ ತಿನ್ನಕತ್ತೀವಿ 4:00 ನಮ್ದು ಮಧ್ಯಾಹ್ನದ ಊಟ 4:00 ಇಲ್ಲಾದ್ರೆ ನೋಡ್ರಿ ಬಿರಿಯಾನಿ ಊಟ ಮಾಡ್ಸಕ್ಕೆ ಊಟ ಬಿರಿಯಾನಿ ಚೆನ್ನಾಗೈತಿ. ನೋಡ್ರಿ, ನಮ್ಮ ಮನ್ಯಾಗ ಸಣ್ಣ ಕೂಸದನ್ರಿ, ಅವಾಗಲೇ ಏನ್ ಮಾಡ್ದಲ್ಲ ಕೋಳಿ ಕಾಲು ಮಾಡ್ದ ಪ್ಲೇಟ್ ನೋಡ್ರಿ ಎಷ್ಟು ದೊಡ್ಡದು. ತಿನ್ನು ಊಟ ಮಾಡಿ ಆಮೇಲೆ ಸಿಗ್ತೀನಿ ರೀ. ಬಾಯ್. ಊಟ ಗೀಟ ಎಲ್ಲ ಮಾಡಿ ಈಗ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಇಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಡೈಲಿ ವ್ಲಾಗ್ಸ್ ಬರ್ತಿರ್ತವೆ, ನೋಡ್ತಾ ಇರಿ. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಟೇಕ್ ಕೇರ್.